ಆಮೇಲೆ ಶೇರ್ ಖಾನ್ ಅವ್ರ ಹತ್ರ ಸವಾಲು ಮಾಡ್ತಾನೆ. ಹೇಳೋ, ಯಾಕಿದನ್ನ ನೀವು ಮಾಡಿದ್ದು? ಕ್ಷಮಿಸ್ಬಿಡಿ ಶೇರ್ ಖಾನ್, ನಿಮ್ಮಾಗೇನೆ ನಾನು ಸಿಂಹ ಆಗಿ ನಿಮ್ಮ ಮೇಲೆ ಹೋರಾಡಕ್ಕಿದ್ದೆ. ಈ ನರಿ ಹೇಳಿದ್ದಕ್ಕೇನೆ ನಾನು ಇದನ್ನೆಲ್ಲ ಮಾಡಿದ್ದು. ಮತ್ ನಿಂದೇನು? ನೀನ್ ನನ್ನ ಕಾಡಿಂದ ತೆಗ್ದೆ ಅಲ್ವಾ? ನನಗ್ ತುಂಬಾ ಕೋಪ ಬಂದಿತ್ತು. ಅದಕ್ಕೇನೆ ನಿನ್ನ ಮೇಲೆ ರಿವೆಂಜ್ ತೆಗಿಯಕ್ಕೆ ಮತ್ತೆ ಕಾಡನ್ನ ನಾಶ ಮಾಡಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು. ಓಹೋ ಟಂಕಿ, ನಿನಗೆ ಸಿಂಹ ಆಗಬೇಕಿತ್ತಲ್ಲ. ಸರಿ, ಹಾಗಾದ್ರ ನಿನಗೆ ಸಿಂಹ ಆಗ್ಬೇಕಲ್ಲ. ನರಿ, ಇವನೊಂದು ಸಿಂಹ ಮಾಡೋ ಈಗಲೇ. ಅದೆಲ್ಲ ನಾನು ಮಾಡೋಕ್ಕಾಗಲ್ಲ. ಅದೆಲ್ಲ ನಾಟಕ ಅಷ್ಟೇ. ಏನೋ ನಾಟಕನಾ? ಹೌದು, ನಾಟಕ. ಆಮೇಲೆ ಅವನು ಆ ಮನೆಯ ಬಳಿ ಹೋಗಿ ಹೀಗಂತ ಅಂತಾನೆ. ನೀವಿಬ್ರು ಹೊರಗಡೆ ಬನ್ನಿ. ಆಗ ಕುರಿ ಮತ್ತೆ ಇಲಿ ಇಬ್ಬರು ಆಚೆ ಬರ್ತಾರೆ. ಟಂಕಿ, ಕುರಿ ಒಳಗಡೆನೆ ಇತ್ತು ಮೊದ್ಲಿಂದಾನೆ. ನಿನ್ನ ಎದುರುಗಡೆ ನಾನು ಇಲಿನ ಒಳಗಡೆ ಕಳಿಸಿದ್ದಷ್ಟೇ. ಮತ್ತೆ ಇಲಿ ಅಲ್ಲೇ ನಿಂತೋಯ್ತು, ಕುರಿ ಹೊರಗಡೆ ಬಂತು. ಅದಕ್ಕೆ ನೀನ್ ಅನ್ಕೊಂಡೆ ಇಲಿ ಕುರಿ ಆಗೋಯ್ತು ಅಂತ. ಅಯ್ಯೋ ದೇವ್ರಿ, ಇವನು ನನ್ನ ನಿಜವಾಗ್ಲೂ ಕತ್ತೆ ಮಾಡ್ಬಿಟ್ಟ. ಟಂಕಿ ಅವ್ರ, ನಿಮಗೆ ಮರ್ತೋಗಿದೆ ಅನ್ಸುತ್ತೆ. ನೀವು ಇಲ್ದಿದ್ರೇನು ಕತ್ತೆನೆ. ಅದನ್ ಕೇಳಿಸ್ಕೊಂಡು ಕತ್ತೆ ತಲೆ ಕೆಳಗಡೆ ಹಾಕೊಳ್ಳುತ್ತೆ. ಆಮೇಲೆ ಎಲ್ಲಾ ಜಂತುಗಳು ನಗಕ್ ಶುರು ಮಾಡ್ತವೆ.